ಚಿಕ್ಕಮಗಳೂರಲ್ಲಿ ನಿನ್ನೆ ಒಂದು ರೀತಿಯಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿತ್ತು. ಕಾಡಾನೆ ದಾಳಿಯಿಂದಾಗಿ ಮಹಿಳೆ ಮೃತಪಟ್ಟಿದ್ದು, ಮಹಿಳೆ ಬಲಿಯಾಗಿ ಈ ವಿಚಾರವಾಗಿ ನಿನ್ನೆ ಮೃತದೇಹವನ್ನು ಇಟ್ಟು ರಸ್ತೆಯನ್ನು ತಡೆದು ಪ್ರತಿಭಟನೆ ಮಾಡಿದ್ರು. ಅಷ್ಟೇ ಅಲ್ಲದೆ ಪೊಲೀಸರು ಶವವನ್ನು ಶಿಫ್ಟ್ ಮಾಡುವ ಸಂದರ್ಭದಲ್ಲಿ ಪೊಲೀಸ್ ವಾಹನಕ್ಕೆ ಕಲ್ಲನ್ನು ಎಸೆದಿದ್ರು. ಇವತ್ತು ಹೂವನ್ನು ಎಸೆಯುವ ಮೂಲಕ ಪ್ರತಿಭಟನೆಯನ್ನು ಮುಕ್ತಾಯಗೊಳಿಸಿದ್ದಾರೆ. ಮುಂದೆ ಈ ರೀತಿ ದೌರ್ಜನ್ಯ ಮಾಡದಂತೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ನಿನ್ನೆ ಇದೇ ಪೊಲೀಸ್ ವಾಹನಗಳನ್ನು ತಳ್ಳುವ ಕೆಲಸವನ್ನು ಮಾಡಿದ್ರು, ಅದನ್ನು ದಬ್ಬುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಇವತ್ತು ಅದೇ ಪೊಲೀಸ್ ವಾಹನಕ್ಕೆ ಹೂವನ್ನು ಹಾಕೋ ಮೂಲಕ ಪ್ರತಿಭಟನೆಯನ್ನು ಮುಕ್ತಾಯ ಮಾಡಿದ್ದಾರೆ. ನಿನ್ನೆ ಬೆಳಗ್ಗೆ ಆರಂಭವಾದಂಥ ಪ್ರತಿಭಟನೆ ರೈತರು ವರ್ಸಸ್ ಅರಣ್ಯ ಇಲಾಖೆಯವರು ಅನ್ನುವ ಹಂತಕ್ಕೆ ಹೋಗಿತ್ತು. ನಮಗೆ ತಾತ್ಕಾಲಿಕ ಪರಿಹಾರದ ಅವಶ್ಯಕತೆ ಇಲ್ಲ, ಶಾಶ್ವತ ಪರಿಹಾರದ ಅವಶ್ಯಕತೆ ಇದೆ ಅಂತೇಳಿ ನೋಡಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಆರೋಪಗಳನ್ನು ಮಾಡ್ತಾ ಇದ್ರು. ಆ ಕಾಡಾನೆ ಕಳೆದ ಒಂದು ವಾರದ ಹಿಂದೆ ಒಬ್ಬ ವ್ಯಕ್ತಿಯನ್ನು ಬಲಿ ಪಡೆದುಕೊಂಡಿತ್ತು, 50 ವರ್ಷದ ವ್ಯಕ್ತಿಯನ್ನು ಬಲಿ ಪಡೆದುಕೊಂಡಿತ್ತು. ಅದನ್ನು ಸೆರೆ ಹಿಡಿಯುವ ಸಲುವಾಗಿ 7 ಕುಮ್ಕಿ ಆನೆಗಳ ಸಮೇತವಾಗಿ 70ಕ್ಕೂ ಹೆಚ್ಚು ಸಿಬ್ಬಂದಿಗಳು ಆನೆಯನ್ನು ಸೆರೆ ಹಿಡಿಯುವ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು. ಮೊನ್ನೆ ಬೆಳಗ್ಗೆ ಆನೆಯನ್ನು ಅಟ್ಟಿಸಿಕೊಂಡು ಹೋಗಿ ಸೆರೆ ಹಿಡಿಯುವ ಕೆಲಸಕ್ಕೆ ಮುಂದಾದಾಗ ಅದೇ ಸಂದರ್ಭದಲ್ಲಿ ಆ ಮಹಿಳೆ ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಕಾರ್ಮಿಕ ಮಹಿಳೆಗೆ ಆನೆ ದಾಳಿ ಮಾಡಿತ್ತು. ಆ ದಾಳಿಗೆ ಮಹಿಳೆ ಬಲಿಯಾಗಿತ್ತು. ಹಾಗಾಗಿ ಮೃತದೇಹವನ್ನು ರಸ್ತೆ ಮೇಲೆ ಇಟ್ಟು ಪ್ರತಿಭಟನೆಯನ್ನು ಮಾಡಿದ್ರು. ರಾಜ್ಯ ಹೆದ್ದಾರಿನ ತಡೆಯುವಂಥ ಕೆಲಸವನ್ನು ಮಾಡಿದ್ರು. ರೈತರು, ಗ್ರಾಮಸ್ಥರು ಎಲ್ಲರೂ ಒಂದು ಶಾಶ್ವತ ಪರಿಹಾರವನ್ನು ಕಲ್ಪಿಸಿಕೊಡ್ಬೇಕು ಅಂಥೇಳಿ ನಿನ್ನೆ ಪ್ರತಿಭಟನೆಯನ್ನು ಮಾಡಿದ್ರು. ಪ್ರತಿಭಟನೆ ಆಗ್ತಾ ಇದ್ದಂತೆ ಇವತ್ತು ಬೆಳಗ್ಗೆ ಕೆಲವರ ವಿರುದ್ಧ ಸುಮೋಟೋ ಕೇಸನ್ನು ಕೂಡ ದಾಖಲು ಮಾಡಿಕೊಂಡಿದ್ರು ಪೊಲೀಸರು. ಇಷ್ಟೆಲ್ಲ ಬೆಳವಣಿಗೆ ಆದ ನಂತರ ಚಿಕ್ಕಮಗಳೂರಿನ ಕೆಲ ತಾಲೂಕುಗಳಲ್ಲಿ ಬಂದ್ಗೆ ಕರೆ ಕೊಡಲಾಗಿತ್ತು. ಇವತ್ತು ಹೂವನ್ನು ಹಾಕುವ ಮೂಲಕ ಪ್ರತಿಭಟನೆಗೆ ಮುಕ್ತಾಯವನ್ನು ಹೇಳಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಚೇತನ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚೇತನ್, ಈಗ ಹೇಗಿದೆ ಪರಿಸ್ಥಿತಿ? ಹೂವನ್ನು ಹಾಕಿದ್ರು ಪೊಲೀಸ್ ವಾಹನಕ್ಕೆ, ಅಲ್ಲಿಗೆ ಮುಕ್ತಾಯ ಆಯಿತು ಅಂತೇಳಿ ಮಾಹಿತಿ ಕೊಡೋದಾದ್ರೆ. ನಾಗೇಂದ್ರ ಬಾಬು, ಇವತ್ತು ನಿನ್ನೆ ನಡೆದಂಥ ಲಾಠಿ ಚಾರ್ಜ್ ಸಂಬಂಧ ಒಂದು ಪ್ರತಿಭಟನೆಯನ್ನು ನಡೆಸಿದ್ರು. ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ಕೂಡ ಕಂಡಿದೆ. ಅದು ಪೊಲೀಸ್ ವಾಹನಕ್ಕೆ ಒಂದು ಹೂವನ್ನು ಎಸೆಯುವ ಮೂಲಕ ಒಂದು ಸಂದೇಶವನ್ನು ರವಾನೆ ಕೂಡ ಮಾಡಿದ್ದಾರೆ. ಮಲೆನಾಡಿಗರು ಬೇಡಿಕೆಗಳನ್ನ ಕೇಳ್ತಾರೆ, ಶಾಶ್ವತ ಪರಿಹಾರವನ್ನು ಮಾತ್ರ ಕೇಳ್ತಿದ್ರೆ ಹೊರತುಪಡಿಸಿ ಯಾವುದೇ ರೀತಿ ಗಲಭೆ ಇರ್ಬೋದು, ಗಲಾಟೆಗಳನ್ನ ಮಾಡಬೇಕು ಅನ್ನೋ ಉದ್ದೇಶ ಕೂಡ ಇರಲಿಲ್ಲ. ಆದರೆ ನಿನ್ನೆ ನಡೆದಂಥ ಒಂದು ಲಾಠಿ ಚಾರ್ಜ್ ಪ್ರಕರಣ ಎಲ್ಲೋ ಒಂದು ಕಡೆ ಪ್ರತಿಭಟನಾಕಾರನ ಹತ್ತಿಕ್ಕುವ ಕೆಲಸಕ್ಕೆ ಕೂಡ ಪೊಲೀಸರು ಮುಂದಾಗಿದ್ರು ಅನ್ನೋಂಥ ಕೂಡ ಆರೋಪ ಕೂಡ ಇತ್ತು. ಈ ಒಂದು ಆರೋಪಕ್ಕೆ ಈಗ ಸದ್ಯಕ್ಕೆ ಪ್ರತಿಭಟನಾಕಾರರು ಹೂ ಎಸೆಯುವ ಮೂಲಕ ಒಂದು ಪೊಲೀಸರಿಗೆ ಒಂದು ಸಂದೇಶವನ್ನು ಕೂಡ ನೀಡಿದ್ದಾರೆ. ಅಂದರೆ ನೀವು ದೌರ್ಜನ್ಯ ಮಾಡೋದನ್ನು ಮುಂದೆ ನಿಲ್ಲಿಸಿ, ಪ್ರತಿಭಟನಾಕಾರರು ಕೆಲವೊಂದು ಬೇಡಿಕೆ ಕೊಡ್ತಾರೆ, ಅದಕ್ಕೆ ತಾವು ಸ್ಪಂದನೆ ನೀಡಿ ಅನ್ನುವಂಥ ಮನವಿಯನ್ನು ಕೂಡ ಮಾಡಿದ್ದಾರೆ. ಇದ್ರ ಜೊತೆ ಕೆಲವೊಂದು ಸಹಿಗಳನ್ನು ಮಾಡಿ ಪೊಲೀಸರಿಗೆ ಒಂದು ಮನವಿ ಪತ್ರವನ್ನು ನೀಡಿದ್ದಾರೆ. ಅದನ್ನು SP ದಯಾಮ ಅವರು ಕೂಡ ಪಡೆದುಕೊಂಡಿದ್ದಾರೆ. ಅಂದರೆ ಮನವಿಯಲ್ಲಿ ಹೇಳಿರುವಂಥದ್ದು, ಈಗಾಗಲೇ ನಿನ್ನೆ ನಡೆದಿರುವಂಥ ಲಾಠಿ ಚಾರ್ಜ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ ಅನ್ನುವಂಥದ್ದು ಪೊಲೀಸರ ಒಂದು ಆರೋಪ. ಅದಕ್ಕೆ ಸಂಬಂಧಪಟ್ಟಂತೆ ಸುಮೋಟೋ ಕೇಸನ್ನು ಕೂಡ ದಾಖಲಿಸಿದ್ದಾರೆ. ಈ ಕೇಸನ್ನು ಬೇಷರತ್ತಾಗಿ ನೀವು ಹಿಂಪಡಿಬೇಕು ಅನ್ನೋ ಆಗ್ರಹವನ್ನು ಕೂಡ ಮಾಡಿರುವಂಥದ್ದು. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಒಂದು ಪ್ರತಿಭಟನಾಕಾರರಿಗೆ ಒಂದು ಭರವಸೆ ನೀಡಿದ್ದಾರೆ. ಆದರೆ FIR ದಾಖಲಾದ ನಂತರ ಅದನ್ನು ನಾವು ಬೇಷರತ್ತಾಗಿ ಕೇಸನ್ನು ವಾಪಸ್ ಪಡೆಯಲಿಕ್ಕೆ ಸಾಧ್ಯ ಇಲ್ಲ, ಇದನ್ನು B ರಿಪೋರ್ಟ್ ಹಾಕಲಿಕ್ಕೆ ನಾವು ಮುಂದಾಗ್ತೀವಿ ಅನ್ನೋಂಥ ಭರವಸೆನೂ ಕೂಡ ಸದ್ಯಕ್ಕೆ ಪೊಲೀಸರು ಕೂಡ ಒಂದು ಭರವಸೆಯನ್ನು ನೀಡಿರುವಂಥದ್ದು. ಈ ಪ್ರತಿಭಟನೆ ನಿನ್ನೆ ನಡೆದಂಥ ಲಾಠಿ ಚಾರ್ಜ್ ಸಂಬಂಧಪಟ್ಟ
ಮಟ್ಟ ನಡೆದಿರುವಂಥದ್ದು ಅದಕ್ಕೆ ಕೆಲವೊಂದು ತಾರ್ಕಿಕ ಅಂತ್ಯ ಕೂಡ ಕಂಡಿದೆ. ಆದರೆ ಶಾಶ್ವತ ಪರಿಹಾರವನ್ನು ನೀಡಲೇಬೇಕು ಅನ್ನೋಂಥ ಆಗ್ರಹ ಮಲೆನಾಡಿಗರು ಮಾಡ್ತಿರುವಂಥದ್ದು. ರೈಲ್ವೆ ಬ್ಯಾರಿಕೇಡ್ಗಳನ್ನ ಅಳವಡಿಸಬೇಕು, ಕಾಡಾನೆಗಳು ಬರದಂತೆ ತಡೆಗಟ್ಟಬೇಕು ಅನ್ನೋಂಥ ಆಗ್ರಹವನ್ನು ಕೂಡ ಮಾಡಿರುವಂಥದ್ದು. ಈ ಮನವಿಗೆ ಈಗಾಗಲೇ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕೂಡ ಬಂದಿದ್ದರು. ಅವರು ಮನವಿಯನ್ನು ಆಲಿಸಿದ್ದಾರೆ. ಈ ಸಂಬಂಧ ಕೇಂದ್ರದಿಂದ ಏನು ಹಣಕಾಸು ಸಚಿವ ಏನಿದ್ದಾರೆ ಅವ್ರ ಜೊತೆನೂ ನಾನು ಮಾತಾಡ್ತೀನಿ, ನಿಯೋಗವನ್ನು ಕರ್ಕೊಂಡು ಹೋಗ್ತೀನಿ, ಮತ್ತು ಈ ಸಂಬಂಧ ಪ್ರಧಾನಿಯವ್ರನ್ನೂ ಕೂಡ ನಾನು ಭೇಟಿ ಮಾಡ್ತೀನಿ ಅನ್ನುವಂಥ ಭರವಸೆಯನ್ನು ಈಗ ಸದ್ಯಕ್ಕೆ ಪ್ರತಿಭಟನಾಕಾರರಿಗೆ ನೀಡಿರುವಂಥದ್ದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಚೇತನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಚಿಕ್ಕಮಗಳೂರಲ್ಲಿ ನಿನ್ನೆ ಒಂದು ರೀತಿಯಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿತ್ತು. ಕಾಡಾನೆ ದಾಳಿಯಿಂದಾಗಿ ಮಹಿಳೆ ಮೃತಪಟ್ಟಿದ್ದು, ಮಹಿಳೆ ಬಲಿಯಾಗಿ. ಈ ವಿಚಾರವಾಗಿ ನಿನ್ನೆ ಮೃತದೇಹವನ್ನು ಇಟ್ಟು ರಸ್ತೆಯನ್ನು ತಡೆದು ಪ್ರತಿಭಟನೆ ಮಾಡಿದ್ರು. ಅಷ್ಟೇ ಅಲ್ಲದೆ ಪೊಲೀಸರು ಶವವನ್ನು ಶಿಫ್ಟ್ ಮಾಡುವ ಸಂದರ್ಭದಲ್ಲಿ ಪೊಲೀಸ್ ವಾಹನಕ್ಕೆ ಕಲ್ಲನ್ನು ಎಸೆದಿದ್ರು. ಇವತ್ತು ಹೂವನ್ನು ಎಸೆಯುವ ಮೂಲಕ ಪ್ರತಿಭಟನೆಯನ್ನು ಮುಕ್ತಾಯಗೊಳಿಸಿದ್ದಾರೆ. ಮುಂದೆ ಈ ರೀತಿ ದೌರ್ಜನ್ಯ ಮಾಡದಂತೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ನಿನ್ನೆ ಇದೇ ಪೊಲೀಸ್ ವಾಹನಗಳನ್ನು ತಳ್ಳುವ ಕೆಲಸವನ್ನು ಮಾಡಿದ್ರು, ಅದನ್ನು ದಬ್ಬುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಇವತ್ತು ಅದೇ ಪೊಲೀಸ್ ವಾಹನಕ್ಕೆ ಹೂವನ್ನು ಹಾಕೋ ಮೂಲಕ ಪ್ರತಿಭಟನೆಯನ್ನು ಮುಕ್ತಾಯ ಮಾಡಿದ್ದಾರೆ. ನಿನ್ನೆ ಬೆಳಗ್ಗೆ ಆರಂಭವಾದಂಥ ಪ್ರತಿಭಟನೆ ರೈತರು ವರ್ಸಸ್ ಅರಣ್ಯ ಇಲಾಖೆಯವರು ಅನ್ನುವ ಹಂತಕ್ಕೆ ಹೋಗಿತ್ತು. ನಮಗೆ ತಾತ್ಕಾಲಿಕ ಪರಿಹಾರದ ಅವಶ್ಯಕತೆ ಇಲ್ಲ, ಶಾಶ್ವತ ಪರಿಹಾರದ ಅವಶ್ಯಕತೆ ಇದೆ ಅಂತೇಳಿ ನೋಡಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಆರೋಪಗಳನ್ನು ಮಾಡ್ತಾ ಇದ್ರು. ಆ ಕಾಡಾನೆ ಕಳೆದ ಒಂದು ವಾರದ ಹಿಂದೆ ಒಬ್ಬ ವ್ಯಕ್ತಿಯನ್ನು ಬಲಿ ಪಡೆದುಕೊಂಡಿತ್ತು, 50 ವರ್ಷದ ವ್ಯಕ್ತಿಯನ್ನು ಬಲಿ ಪಡೆದುಕೊಂಡಿತ್ತು. ಅದನ್ನು ಸೆರೆ ಹಿಡಿಯುವ ಸಲುವಾಗಿ 7 ಕುಮ್ಕಿ ಆನೆಗಳ ಸಮೇತವಾಗಿ 70ಕ್ಕೂ ಹೆಚ್ಚು ಸಿಬ್ಬಂದಿಗಳು ಆನೆಯನ್ನು ಸೆರೆ ಹಿಡಿಯುವ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು. ಮೊನ್ನೆ ಬೆಳಗ್ಗೆ ಆನೆಯನ್ನು ಅಟ್ಟಿಸಿಕೊಂಡು ಹೋಗಿ ಸೆರೆ ಹಿಡಿಯುವ ಕೆಲಸಕ್ಕೆ ಮುಂದಾದಾಗ ಅದೇ ಸಂದರ್ಭದಲ್ಲಿ ಆ ಮಹಿಳೆ ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಕಾರ್ಮಿಕ ಮಹಿಳೆಗೆ ಆನೆ ದಾಳಿ ಮಾಡಿತ್ತು. ಆ ದಾಳಿಗೆ ಮಹಿಳೆ ಬಲಿಯಾಗಿತ್ತು. ಹಾಗಾಗಿ ಮೃತದೇಹವನ್ನು ರಸ್ತೆ ಮೇಲೆ ಇಟ್ಟು ಪ್ರತಿಭಟನೆಯನ್ನು ಮಾಡಿದ್ರು. ರಾಜ್ಯ ಹೆದ್ದಾರಿನ ತಡೆಯುವಂಥ ಕೆಲಸವನ್ನು ಮಾಡಿದ್ರು. ರೈತರು, ಗ್ರಾಮಸ್ಥರು ಎಲ್ಲರೂ ಒಂದು ಶಾಶ್ವತ ಪರಿಹಾರವನ್ನು ಕಲ್ಪಿಸಿಕೊಡ್ಬೇಕು ಅಂಥೇಳಿ ನಿನ್ನೆ ಪ್ರತಿಭಟನೆಯನ್ನು ಮಾಡಿದ್ರು. ಪ್ರತಿಭಟನೆ ಆಗ್ತಾ ಇದ್ದಂತೆ ಇವತ್ತು ಬೆಳಗ್ಗೆ ಕೆಲವರ ವಿರುದ್ಧ ಸುಮೋಟೋ ಕೇಸನ್ನು ಕೂಡ ದಾಖಲು ಮಾಡಿಕೊಂಡಿದ್ರು ಪೊಲೀಸರು. ಇಷ್ಟೆಲ್ಲ ಬೆಳವಣಿಗೆ ಆದ ನಂತರ ಚಿಕ್ಕಮಗಳೂರಿನ ಕೆಲ ತಾಲೂಕುಗಳಲ್ಲಿ ಬಂದ್ಗೆ ಕರೆ ಕೊಡಲಾಗಿತ್ತು. ಇವತ್ತು ಹೂವನ್ನು ಹಾಕುವ ಮೂಲಕ ಪ್ರತಿಭಟನೆಗೆ ಮುಕ್ತಾಯವನ್ನು ಹೇಳಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಚೇತನ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚೇತನ್, ಈ